ಇವತ್ತು ಕೂಡ ನಾನು ಒಂದು ಕುವೆಂಪುರವರ ಒಂದು ಪದ್ಯ ಅದರ ಬಗ್ಗೆ ವಿವರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಪದ್ಯ ಯಾವುದು ಅಂದರೆ ಕನ್ನಡಮ್ಮನ ಹರಕೆ. ಅಂದರೆ ಇಲ್ಲಿ ಈ ಪದ್ಯದಲ್ಲಿ ಕುವೆಂಪುರವರು ಕನ್ನಡ ತಾಯಿ ಕನ್ನಡಿಗರಿಗೆ ಬೇಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ವಿವರಿಸಿದ್ದಾರೆ. ಅವ್ರಿಗೆ ಒಂದು ಹರಕೆ ಇದೆ, ಅವರ ಆಶೀರ್ವಾದ ಇದೆ. ಕನ್ನಡ ತಾಯಿಯ ಹರಕೆ ಏನು ಅಂತಂದರೆ ಮೊದಲು ವಾಚನ ಮಾಡ್ತಾ ವಿವರಿಸ್ತೀನಿ. ಸೊ ಅದರಲ್ಲಿ ಕುವೆಂಪು ಹೇಳ್ತಾರೆ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಅಂತ ಮೊದಲನೇ ಪದ್ಯದಲ್ಲಿ ಮೊದಲನೇ ಚರಣದಲ್ಲಿ ಕುವೆಂಪುರವರು ಹೇಳಿದ್ದಾರೆ. ಅಂದರೆ ಕುವೆಂಪುರವರು ಕನ್ನಡ ತಾಯಿ ಹೇಳಿದಾಗೆ ಬರೆದಿದ್ದಾರೆ. ಸೊ ಇಲ್ಲಿ ಕನ್ನಡ ತಾಯಿ ಏನು ಹೇಳ್ತಾ ಇದ್ದಾರೆ, ಕನ್ನಡಕ್ಕೋಸ್ಕರ ಹೋರಾಡಪ್ಪ, ಏಕೆಂದರೆ ಕನ್ನಡ ಬಹಳ ಶ್ರೇಷ್ಠವಾದ ಒಂದು ಭಾಷೆ. ಅದನ್ನು ಸಮೃದ್ಧವಾಗಿ ಬೆಳೆಸಬೇಕು, ಅದನ್ನು ಉಳಿಸಬೇಕು, ಅದನ್ನು ಪ್ರಪಂಚದಾದ್ಯಂತ ಹರಡಬೇಕು. ಆದ್ದರಿಂದ ಕನ್ನಡಕ್ಕೆ ಹೋರಾಡು, ಇನ್ಯಾರು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ನೀನು ಕನ್ನಡವನ್ನು ಕಾಪಾಡಿದ್ರೆ ನನಗೆ ಬಹಳ ಆನಂದ, ಅದೇ ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ. ನೀನೇನಾದರೂ ಈ ಕನ್ನಡದ ಒಂದು ಸೇವೆಯನ್ನು ಮರೆತು ಬಿಟ್ಟರೆ ನೀನು ಯಾರನ್ನು ಮರೆತಂಗಾಗುತ್ತೆ ಗೊತ್ತಾ? ನನ್ನನ್ನು ನೀನು ಮರೆತಂಗಾಗುತ್ತೆ. ಅಂದರೆ ಕನ್ನಡ ತಾಯಿಯನ್ನೇ ನೀನು ಮರೆತಂಗಾಗುತ್ತೆ. ಅದರಿಂದ ಮರಿಬೇಡ, ಇದು ನನ್ನ ಜೋಗುಳದ ಹರಕೆ, ಕನ್ನಡಕ್ಕೋಸ್ಕರ ಹೋರಾಡು, ನೀನು ಕನ್ನಡದ ಕಂದ. ಆಮೇಲೆ ಎರಡನೆಯ ಚರಣದಲ್ಲಿ ಕುವೆಂಪುರವರು ಹೇಳ್ತಾರೆ, ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೇಯಿಗೆ, ಗುರುವಿನೊಳ್ಳುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳಿಗೆ. ತಾಯಿ, ಕನ್ನಡ ತಾಯಿ ಈ ರೀತಿ ಹೇಳ್ತಾ ಇದ್ದಾರೆ. ಕನ್ನಡದ ಒಂದು ಹಿರಿಮೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ಅಂದರೆ ಮೊಲೆಯ ಹಾಲೆಂತಂತೆ ಅಂದರೆ ಅರ್ಥ, ತಾಯಿಯ ಮೊಲೆಯ ಹಾಲು ಹೇಗೆ ಮಗುವಿಗೆ ಆರೋಗ್ಯವನ್ನು ಕೊಡ್ತದೋ ಹಾಗೆ ಸವಿಜೇನು ಬಾಯಿಗೆ. ಈ ಕನ್ನಡದ ನುಡಿ, ಕನ್ನಡದ ಮಾತು ಸವಿಯಾದ ಸಿಹಿಯಾದ ಜೇನು, ಸಿಹಿಯಾದ ಜೇನು ಬಾಯಿಗೆ. ಆಮೇಲೆ ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ. ಈ ಕನ್ನಡ ಎಂಥ ಸೊಗಸು ಅಂದರೆ, ತಾಯಿ ಅಪ್ಪುಗೊಂಡ್ರೆ ಹೇಗೆ ಸೊಗಸಾಗಿರುತ್ತೋ ಹಾಗೆ ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ. ಗುರುವಿನ ಒಳ್ಳುಡಿಯಂತೆ ಶ್ರೇಯಸ್ಸು ಬಾಳಿಗೆ. ಅಂದರೆ ನಮ್ಮ ಬಾಳು ಶ್ರೇಯಸ್ಕರವಾಗಬೇಕಾದ್ರೆ, ಶ್ರೇಯಸ್ಸು ಉಂಟಾಗಬೇಕಾದ್ರೆ ನಮ್ಮ ಬಾಳಲ್ಲಿ ಗುರುವಿನ ನುಡಿ. ಗುರು ಯಾರೇ ಆಗಿರಲಿ, ಅವ್ರು ಹೇಳೋದೇನು ಒಳ್ಳುಡಿ, ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ, ನಮಗೆ ಒಳ್ಳೆಯ ಬುದ್ಧಿಯನ್ನು ಹೇಳ್ತಾರೆ, ಒಳ್ಳೆಯ ವಿದ್ಯೆಯನ್ನು ಕಲಿಸ್ತಾರೆ, ಒಳ್ಳೆಯ ಗುಣಗಳನ್ನು ಕಲಿಸ್ತಾರೆ. ಈ ಗುರುವಿನ ಒಳ್ಳುಡಿಯಂತೆ ಶ್ರೇಯಸ್ಸು ಬಾಳಿಗೆ. ನಮ್ಮ ಬಾಳು ಶ್ರೇಯಸ್ಕರವಾಗಬೇಕಾದ್ರೆ ಈ ಕನ್ನಡ ನುಡಿ ಗುರುವಿನ ನುಡಿಯಂತೆ ಇದೆ. ತಾಯಿ ನುಡಿಗೆ ದುಡಿದು ಮಡಿ ಈಗ ಪರಗಳೇಳಿಗೆ. ಅಪ್ಪ ಕನ್ನಡದ ಕಂದ, ತಾಯಿ ನುಡಿ ಅಂದರೆ ಮಾತೃಭಾಷೆ. ನಿನ್ನ ತಾಯಿ ನುಡಿ ಯಾವುದು? ಕನ್ನಡ. ಆ ಕನ್ನಡಕ್ಕೋಸ್ಕರ ದುಡಿ. ಆದರೂ ನಿನಗೆ ಒಂದು ಒಳ್ಳೆ ಅದೃಷ್ಟ ಇದೆ. ಏನದು? ಈಗ ಪರಗಳು ಏಳಿಗೆ. ನಿನ್ನ ಇಹಲೋಕ ಮತ್ತು ಪರಲೋಕ, ಸ್ವರ್ಗಲೋಕ ಇವೆರಡೂ ಏಳಿಗೆ ಆಗುತ್ತೆ. ಆದ್ದರಿಂದ ತಾಯಿ ನುಡಿಗೆ ದುಡಿದು ಮಡಿ ಈಗ ಪರಗಳು ಏಳಿಗೆ ಅಂತೇಳಿ ಕನ್ನಡ ತಾಯಿ ಕನ್ನಡಿಗರಿಗೆ ಹೇಳ್ತಾ ಇದ್ದಾರೆ. ರನ್ನ ಪಂಪರ ನಚ್ಚು ಕನ್ನಡದ ಸೊಲ್ಲು. ಈ ಕನ್ನಡದ ಸೊಲ್ಲು ಅಂದರೆ ಮಾತು. ಈ ಕನ್ನಡದ ಮಾತನ್ನು ಯಾರ್ಯಾರು ಮೆಚ್ಚಿಕೊಂಡಿದ್ದಾರೆ? ರನ್ನ, ಪಂಪ, ಇವರು ರನ್ನ, ಪಂಪ ಇವೆಲ್ಲರೂ ಮೆಚ್ಚಿಕೊಂಡಿದ್ದಾರೆ. ಆಮೇಲೆ ಬಸವ ದೇವನ ಮೆಚ್ಚು ಹರಿಹರನ ಗೆಲ್ಲು. ಈ ಕನ್ನಡ ನುಡಿ
ಬಸವದೇವ ಅಂದರೆ ಬಸವೇಶ್ವರ, ಬಸವಣ್ಣವರು ಮೆಚ್ಚಿಕೊಂಡಿದ್ದಂತಹ ನುಡಿ ಈ ಕನ್ನಡ ನುಡಿ. ಬಸವಣ್ಣವರು ಹೇಳ್ತಾರೆ ಒಂದು ವಚನದಲ್ಲಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಗುದಗುದೆನಬೇಕು, ನುಡಿಯಂತೆ ನಡೆಯದಿದ್ದರೆ ಕೆಡವಿ ಮೂಗ ಕೊಯ್ಯದೆ ಬಿಡಲು ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳ್ತಾರೆ. ಅದರಿಂದ ಈ ಕನ್ನಡ ನುಡಿ ಬಸವಣ್ಣವರು ಕೂಡ ಮೆಚ್ಚಿಕೊಂಡಿದ್ದಂಥ ನುಡಿ. ಆಮೇಲೆ ಹರಿಹರ ಅನ್ನೋರು ಹಂಪೆನಲ್ಲಿದ್ದರು, ಅವರೊಬ್ಬರು ಕವಿ, ರಾಘವಾಂಕನ ಮಾವ. ಅವರು ಹೇಳ್ತಾರೆ, ಅವರು ರಗಳೆಗಳನ್ನು ಬರೆದಿದ್ದಾರೆ, ರಗಳೆ ಕಾವ್ಯಗಳನ್ನು ಬರೆದಿದ್ದಾರೆ. ಅವರಿಗೆ ಬಹಳ ಪ್ರೀತಿಯಾದಂಥ, ಇಷ್ಟವಾದಂಥ ಒಂದು ಗೆಲ್ಲು, ರೆಂಬೆ ಕೊಂಬೆಗಳು ಈ ಕನ್ನಡದ ನುಡಿ. ಆದ್ದರಿಂದ ಈ ಕನ್ನಡ ನುಡಿಯನ್ನು ಮರಿಬೇಡಬೇಕಂದ ಅಂತ ಕನ್ನಡ ತಾಯಿ ಹೇಳ್ತಾ ಇದ್ದಾರೆ. ಆಮೇಲೆ ನಾರಣಪ್ಪನ ಕೆಚ್ಚು ಬತ್ತಳಿಕೆ ಬಿಲ್ಲು, ಕನ್ನಡವ ಕೊಲ್ಲುವ ಮುನ್ನ ಓ ನನ್ನ ಕೊಲ್ಲು. ಅಯ್ಯೋ ಕಂದ, ಏನು ಅಂದ್ಕೊಂಡಿದೆಯಾ ಕನ್ನಡ ಅಂದರೆ ನೀನು? ನಾರಣಪ್ಪ, ಗದಗಿನ ನಾರಣಪ್ಪ ಅವರು ಬಹಳ ಕಿಚ್ಚನ್ನು, ಪರಾಕ್ರಮವನ್ನು, ಶೌರ್ಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ, ಗದಗಿನ ಭಾರತದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ಕನ್ನಡ ಇದು. ಮತ್ತು ಇದು ಬತ್ತಳಿಕೆ ಬಿಲ್ಲು, ನಾರಾಯಣಪ್ಪನ ಕಾವ್ಯದಲ್ಲಿ ಬತ್ತಳಿಕೆ, ಬಿಲ್ಲು, ಯುದ್ಧ, ಹೋರಾಟ ಇವೆಲ್ಲ ಬರ್ತದೆ. ಇದೆಲ್ಲವನ್ನು ಹೇಳ್ತಕ್ಕಂಥದ್ದು ಕನ್ನಡ ನುಡಿ. ನೆವವು ಏನಾದರೆ ಹೊರನುಡಿಯೋ ಹೊರೆಯೈ, ನಿನ್ನ ನಾಡೊಡೆಯ ನೀನು ವೈರಿಯನು ತೊರೆಯೈ, ಕನ್ನಡದ ನಾಡಿನಲ್ಲಿ ಕನ್ನಡವ ನೆರೆಯೈ, ತಾಯಿಗಾಗಿ ಹೋರಾಡಿ ತಾಯಿ ನುಡಿಯ ಪೊರೆಯೈ ಅಂತ ಕನ್ನಡ ತಾಯಿ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದರೆ, ನೆಪ ಏನಾದ್ರೇನೋ, ನೀನು ಸಾವಿರ ಹೇಳ್ಬೋದು ನೆಪನ, ಏನಂತ ಕನ್ನಡ ಒಂದು ಭಾಷೆ ಅಂದರೆ ಅದು ಯಾರು ಕಲಿತಾರೆ, ಅದು ಯಾತಕ್ಕೆ ಕಲಿಬೇಕು, ಅದರಿಂದ ಏನ್ರಿ ಪ್ರಯೋಜನ, ಕನ್ನಡ ಕಲಿಯೋದ್ರಿಂದ ಏನ್ರಿ ಪ್ರಯೋಜನ, ನಮಗೆ ಉಣ್ಣಕ್ಕ ತಿನ್ನಕ್ಕ ಹೊಟ್ಟೆಗ ಬಟ್ಟೆಗ ಉದ್ಯೋಗಕ್ಕೆ ಯಾತಗ್ರಿ ಬೇಕು ಕನ್ನಡ ಅಂತ ಸಾವಿರಾರು ನೂರಾರು ನೆಪಗಳನ್ನು ನೀವು ಹೇಳ್ಬೋದು. ಮತ್ತು ಇನ್ನೊಂದು ಹೇಳ್ಬೋದು, ಇಂಗ್ಲೀಷ್ನವರು ಕಲಿತ್ರೆ ನಾವು ಎಲ್ಲಿ ಬೇಕಾದರೂ ಉದ್ಧಾರ ಆಗ್ಬಿಡ್ಬೋದು, ಆದ್ದರಿಂದ ಕನ್ನಡದಿಂದ ಏನು ಪ್ರಯೋಜನ ಇಲ್ಲ ಅಂತ ನೀನು ನೆಪಗಳನ್ನು ನೂರಾರು ಹೇಳ್ಬೋದು. ತಪ್ಪು. ಏನೇ ಆದರೂ ನೀನು ನೆಪಗಳನ್ನು ಎಷ್ಟೇ ಹೇಳಿದ್ರು ಹೊರ ನುಡಿಯು ಹೊರೆಯೈ, ಹೊರಗಿನ ನುಡಿ ಮಾತು ಅಂದರೆ ಹೊರಗಿನ ಭಾಷೆ ಇಂಗ್ಲೀಷ್. ಉದಾಹರಣೆಗೆ ಇಂಗ್ಲೀಷು ಯಾವತ್ತಿದ್ರೂ ನಮಗೆ ಅದು ಹೊರೆನೇ, ಹೊರೆ. ಆಮೇಲೆ ನಿನ್ನ ನಾಡೊಡೆಯ ನೀನು, ನಿನ್ನ ನಾಡಿಗೆ ಒಡೆಯ ಯಾರು? ನೀನು. ಅಂದಮೇಲೆ ನೀನು ನಿನ್ನ ನಾಡಿನ ಭಾಷೆಯನ್ನು ಕಲಿಬೇಕೆ ಹೊರತು ಪರಭಾಷೆಗಾಗಿ ಅಪಹರಿಸುವುದು ಸರಿಯಲ್ಲ. ಆಮೇಲೆ ವೈರಿಯನು ತೊರೆಯೇ, ನಿನ್ನ ನಾಡಿನ ಒಡೆಯ ನೀನು, ಆದ್ದರಿಂದ ನಿನ್ನ ವೈರಿ ಯಾರು? ಇಂಗ್ಲೀಷು, ಇತರ ಭಾಷೆಗಳು. ಈ ವೈರಿಗಳನ್ನು ತೊರೆದುಬಿಡು. ತೊರೆದುಬಿಡು ಅಂದ್ರೇನು? ಬಿಟ್ಬಿಡು, ತ್ಯಾಗ ಮಾಡಿಬಿಡು. ಕನ್ನಡದ ನಾಡಿನಲ್ಲಿ ಕನ್ನಡವ ಮೆರೆಯೇ, ನಮ್ಮ ಕನ್ನಡ ನಾಡಲ್ಲಿ ಕನ್ನಡವನ್ನು ಮೆರೆಸಬೇಕು, ಬೇರೆ ಭಾಷೆಯನ್ನೆಲ್ಲ ಮೆರೆಸೋದು. ತಾಯಿಗಾಗಿ ಹೋರಾಡಿ ತಾಯಿ ನುಡಿಯ ಪರೆಯೇ, ತಾಯಿಗಾಗಿ ಹೋರಾಡಿ, ಕನ್ನಡ ತಾಯಿಗೋಸ್ಕರ ಹೋರಾಡಿ ತಾಯಿ ನುಡಿಯನ್ನು ಕಾಪಾಡು, ತಾಯಿ ನುಡಿಯನ್ನು ರಕ್ಷಿಸು, ಕನ್ನಡ ನುಡಿಯನ್ನು ರಕ್ಷಿಸು ಅಂತ ಹೇಳ್ತಾರೆ. ಕನ್ನಡಕ್ಕೆ ಬಂದಳಿಕೆ ಹಿಡಿಯುತ್ತಿಗುವುದಿಂದು, ನೀನಿದ್ದೆ ಮಾಡಿದರೆ ಹಾಕುವುದು ಕೊಂದು. ಕನ್ನಡಕ್ಕೆ ಬಂದಳಿಕೆ ಅಂದರೆ ಪರಾವಲಂಬಿ ಸಸ್ಯ. ಅಂದರೆ ರೈತರು ಹೊಲದಲ್ಲಿ ಬೆಳೆಯನ್ನು ಬೆಳೆದಿರ್ತಾರೆ, ಆ ಬೆಳೆಯ ಅಕ್ಕಪಕ್ಕದಲ್ಲಿ ಗಿಡಗಳು ಬೆಳ್ಕೊಂಡು, ಸಣ್ಣ ಸಣ್ಣ ಗಿಡಗಳು, ಸಸಿಗಳು ಬೆಳ್ಕೊಂಡಿರ್ತವೆ. ಇವುಗಳಿಗೆ ಬಂದಳಿಕೆ ಗಿಡಗಳು ಅಂತ ಕರೀತಾರೆ. ಇವೇನು ಮಾಡ್ತವೆ ಬಂದಳಿಕೆ ಗಿಡಗಳು? ಆ ಮುಖ್ಯವಾದ ಬೆಳೆಯನ್ನೇ ಹಾಳು ಮಾಡಿಬಿಡ್ತವೆ. ಕಳೆ ಜಾಸ್ತಿ ಆಯಿತು ಅಂದರೆ ಮುಖ್ಯವಾದ ಬೆಳೆನೇ ಹಾಳಾಗುತ್ತೆ. ಹಂಗೆ ಕನ್ನಡಕ್ಕೆ ಬಂದಳಿಕೆ ಹಿಡಿಯುತ್ತಿಗುವುದಿಂದು, ನಮ್ಮ ಕನ್ನಡ ಭಾಷೆಗೆ ಈ ಇಂಗ್ಲೀಷ್ ಅನ್ನೋ
ಸಸ್ಯ ಅಂದರೆ ಬಂದಳಿಕೆ ಹಿಡ್ಕೊಳ್ತಾ ಐತೆ, ಕನ್ನಡವನ್ನು ಹಿಡ್ಕೊಳ್ತಾ ಇದೆ. ನೀ ನಿದ್ದೆ ಮಾಡಿದರೆ ಹಾಕುವುದಕ್ಕೊಂದು. ಆ ಬಂದಳಿಕೆ ನೀನೇನಾದರೂ ನಿದ್ದೆ ಮಾಡಿದ್ರೆ ಅಂದರೆ ಅರ್ಥ ಕನ್ನಡಕ್ಕೋಸ್ಕರ ಯಾರು ಹೋರಾಡ್ತಾರೆ, ಹಾಕೊಡ್ತಾರೆ, ಬಿಡು ಅಂದ್ಕೊಂಡು ನೀನು ನಿದ್ದೆ ಮಾಡಿದ್ರೆ ಆ ಬಂದಳಿಕೆ ಇವತ್ತಿಲ್ಲ ನಾಳೆಗೆ ನಿನ್ನ ಭಾಷೆಯನ್ನು, ಕನ್ನಡವನ್ನು ಕುಂದಾಕ್ಬಿಡುತ್ತೆ. ಆಮೇಲೆ ಎದ್ದೇಳೋ ಕಂದಯ್ಯ ಕತ್ತಿಯನ್ನು ಕೊಳ್ಳೋ, ತಳಿರು ವೇಷದ ರೋಗ ಬಂದಳಿಕೆ ತಳ್ಳೋ. ಅದರಿಂದ ಅಪ್ಪ ಕಂದಯ್ಯ ಎದ್ದೇಳು, ಹೇಳು ನಿದ್ದೆ ಮಾಡಬೇಡ, ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು ಅಂತ ಸ್ವಾಮಿ ವಿವೇಕಾನಂದ ಹೇಳಿಲ್ವಾ? ಹಾಗೆ ಎದ್ದೇಳು, ಕತ್ತಿಯನ್ನು ಕೊಳ್ಳೋ, ಕತ್ತಿಯನ್ನು ತೆಗೆದುಕೋ, ಆದಷ್ಟು ಬೇಗ ಕತ್ತಿಯನ್ನು ತೆಗೆದುಕೋ, ತಳಿರು ವೇಷದ ರೋಗ ಬಂದಳಿಕೆ ಕೊಳ್ಳು. ಆ ಚಿಗುರಿನ ಥರ ಇರ್ತಕ್ಕಂಥ ಆ ರೋಗವನ್ನು ಉಂಟು ಮಾಡತಕ್ಕಂಥ ಆ ತಳಿರು ವೇಷವನ್ನು ಹಾಕ್ಕೊಂಡಿರ್ತಕ್ಕಂಥ ಆ ರೋಗದ ಬಂದಳಿಕೆಯನ್ನು ಕತ್ತರಿಸ್ಬಿಡು, ಕೊಂದುಬಿಡು. ಇಲ್ಲದೇ ಇದ್ದರೆ ನೀನು ಕನ್ನಡವನ್ನು ಕಳ್ಕೋಬೇಕಾಗುತ್ತೆ. ಆ ಬಂದಳಿಕೆ ಕನ್ನಡವನ್ನೇ ಕೊಂದು ಬಿಡುತ್ತೆ ಅಂತ ಕನ್ನಡ ತಾಯಿ ಕನ್ನಡ ಕಂದನಿಗೆ ಹೇಳ್ತಾ, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಅಯ್ಯೋ ಕನ್ನಡದ ಕಂದ, ನಿಂದಮಯ ಕಣೋ ಕಂದಯ್ಯ, ಬೇಡ್ತೀನಯ್ಯ ನಿನ್ನ, ಬೇಡ್ಕೊತಾ ಇದ್ದೀನಿ. ಕನ್ನಡಮ್ಮನ ಹರಕೆ ಕಣೋ ಇದು. ನಾನು ಚಿಕ್ಕ ವಯಸ್ಸಿನಿಂದಲೂ ನನಗೆ ಒಂದು ಹರಕೆ ಹಂಬಲ ಇದೆ, ಅಶ್ವಿನಿಗೆ ಒಂದು ಆಶೀರ್ವಾದ ಇದೆ. ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ, ಮರ್ತ್ಕೋಬೇಡಪ್ಪ ಇದನ್ನು. ಮರೆತೇ ಆದರೆ ಅಯ್ಯೋ ಮರೆತಂತೆ ನನ್ನ, ನೀನೇನೋ ಮರ್ತ್ಕೊಂಡ್ಬಿಟ್ರೆ ನನ್ನನ್ನು ಮರ್ತ್ಕೊಂಡ ಹಾಗೆ. ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ, ಆದ್ದರಿಂದ ಕನ್ನಡಕ್ಕೋಸ್ಕರ ಹೋರಾಡು, ಕಲಿಯಾಗು, ವೀರನಾಗು ರನ್ನ ಅಂತ ಕನ್ನಡ ತಾಯಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಕನ್ನಡಿಗರೇ. ಕನ್ನಡ ತಾಯಿ ನಮಗೆ ಗಾಳಿ, ಬೆಳಕು, ನೀರು, ಆಹಾರ, ವಿದ್ಯೆ, ಬುದ್ಧಿ, ಉದ್ಯೋಗ, ಅನ್ನ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ತಾಯಿ ಕನ್ನಡ ತಾಯಿ. ಹೀಗಿರುವಾಗ ಕನ್ನಡ ತಾಯಿ ನಮ್ಮನ್ನು ಬೇಡ್ಕೋಬೇಕಾ? ಯೋಚನೆ ಮಾಡಿ. ಅದರಿಂದ ಇದು ಸರಿಯಲ್ಲ. ನಾವು ಆದಷ್ಟು ಬೇಗ ನಾವು ನಿದ್ದೆ ಮಾಡ್ತಾಯಿದ್ದೀವಿ. ನಿದ್ದೆಯಿಂದ ಎಚ್ಚರಗೊಂಡು ನಮ್ಮ ಕನ್ನಡ ನಾಡನ್ನು, ಕನ್ನಡ ನುಡಿಯನ್ನು ಉಳಿಸೋದಕ್ಕೆ, ಬೆಳೆಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಭಾಗ್ಯಮ್ಮ. ನನ್ನ ವಯಸ್ಸು ಬಂದು 43. ಇವತ್ತು ನಾನು ಇಷ್ಟು ಖುಷಿಯಾಗಿ ಇವತ್ತು ಇಷ್ಟು ಎಲ್ಲ ಚೆನ್ನಾಗಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣ ಲಕ್ಷ್ಮಣರಾವ್ ಗುರೂಜಿಯವರು. ನಮ್ಮ ಮನೇಲಿ ದಿನ ಜಗಳ, ಕಿರಿಕಿರಿ, ನನ್ನ ಮಕ್ಕಳು, ನನ್ನ ಗಂಡ ನನ್ನ ಮಾತೇ ಕೇಳ್ತಿರ್ಲಿಲ್ಲ. ನನ್ನ ಮನ್ಸಿಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಫೇಸ್ಬುಕ್ಕು, ಗೂಗಲ್ ನೋಡ್ತಿದ್ದಾಗ ಲಕ್ಷ್ಮಣರಾವ್ ಗುರೂಜಿ ಅವ್ರದ್ದು ನಂಬರ್ ಸಿಕ್ತು. ನಂದು, ನನ್ನ ಮಕ್ಕಳದು, ನನ್ನ ಗಂಡಂದು ಫೋಟೋ ಕೇಳಿದ್ರು, ಕಳಿಸ್ಕೊಟ್ಟು ಅವಾಗ ಎಲ್ಲ ಸಮಸ್ಯೆಗಳನ್ನೂ ಹೇಳಿದ್ರು. ನಮ್ಮ ಮನೇಲಿ ಶತ್ರು ಕಾಟ ಐತೆ ಅಂತ ಹೇಳಿದ್ರು. ಅದಕ್ಕೆ ಒಂದು ಪೂಜೆನೂ ಮಾಡಿಸಿದ್ವಿ. ಈಗೆಲ್ಲ ಚೆನ್ನಾಗಿದ್ದೀವಿ, ಗಂಡ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿದ್ದೀವಿ. ಇದಕ್ಕೆಲ್ಲ ಕಾರಣ ಲಕ್ಷ್ಮಣರಾವ್ ಗುರೂಜಿಯವರು. ಧನ್ಯವಾದಗಳು. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಜ್ಯೋತಿಷ್ಯ ಪೀಠ ಪ್ರಧಾನ ಅರ್ಚಕರು ಲಕ್ಷ್ಮಣರಾವ್. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ 2 ದಿನಗಳಲ್ಲಿ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಗಂಡ ಹೆಂಡತಿ ಮನಸ್ತಾಪ, ಪರಸ್ತ್ರೀ ಪುರುಷ ಸಹವಾಸ, ಆರೋಗ್ಯ ತೊಂದರೆ, ಕೌಟುಂಬಿಕ ಕಲಹ, ಅತ್ತೆ ಸೊಸೆ ಕಿರಿಕಿರಿ, ಶತ್ರುನಾಶ, ಇನ್ನು ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಕೇರಳ, ಕೋಲ್ಕತ್ತಾ, ಬಂಗಾಳಿಯ ತಾಂತ್ರಿಕ ಮಾಂತ್ರಿಕ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೇವಲ 2 ದಿನದಲ್ಲಿ ಪರಿಹಾರ ಮಾಡಿಕೊಡ್ತಾರೆ. ಚಿಂತಿಸಬೇಡಿ ನಮ್ಮ ಪ್ರಿಯ ವೀಕ್ಷಕರೇ, ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ಮೊಬೈಲ್ ಸಂಖ್ಯೆ 9845330450. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.